ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಶ್ಯಾಂಪೂನ ಮಾಡ್ತಾಯಿದ್ದೀನಿ. ಕೇವಲ ಮೂರೇ ಇಂಗ್ರೀಡಿಯೆಂಟ್ಸಿಂದ ಹೋಮ್ ಮೇಡ್ ಶ್ಯಾಂಪೂ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೋಮ್ ಮೇಡ್ ಶ್ಯಾಂಪೂ ಮಾಡೋದಕ್ಕೆ ಆ 3 ಇಂಗ್ರೀಡಿಯೆಂಟ್ಸ್ ಯಾವ್ಯಾವು ಅಂದರೆ, ನಾನು ಇಲ್ಲಿ 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಮೆಂತೆ ಕಾಳುಗಳನ್ನು ಕೂಡ ಇಲ್ಲಿ 20 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. ಮತ್ತು ಡ್ರೈ ರೋಸ್ಮೆರಿ ಎಲೆಗಳನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀನಿ. ಈ 3 ಇಂಗ್ರೀಡಿಯೆಂಟ್ಸ್ನ ನಾನೀಗ ನೀರಲ್ಲಿ ನೆನೆಸ್ತಾ ಇದ್ದೀನಿ. ಇದನ್ನು ಓವರ್ನೈಟ್ ಒಂದು ಲಿಡ್ ಕ್ಲೋಸ್ ಮಾಡಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಅಕ್ಕಿ, ಮೆಂತೆಕಾಳು ಹಾಗೆ ರೋಸ್ಮೆರಿ ಎಲೆಗಳು ಇವು 3 ಕೂಡ ನಮ್ಮ ಕೂದಲಿಗೆ ತುಂಬಾ ಒಳ್ಳೆಯ ಒಂದು ಬೆಳವಣಿಗೆಗೆ ಸಹಾಯ ಆಗುವಂತಹ ಒಂದು ಇಂಗ್ರೀಡಿಯೆಂಟ್ಸ್ಗಳು. ಇದನ್ನು ಬಳಸಿ ಇವತ್ತು ಹೋಮ್ ಮೇಡ್ ಶ್ಯಾಂಪೂನ ಮಾಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ನೀರಲ್ಲಿ ತುಂಬ ಚೆನ್ನಾಗಿ ನೆಂದಿರುತ್ತವೆ. ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಈ ರೀತಿ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದಾದ ನಂತರ ಇದನ್ನು ನಾನೀಗ ಒಂದು ಸ್ಟೇನರ್ನಲ್ಲಿ ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಇದನ್ನು ತೆಳುವಾದ ಒಂದು ಕಾಟನ್ ಬಟ್ಟೆಯಿಂದ ಕೂಡ ಶೋಧಿಸ್ಕೋಬಹುದು, ಅಥವಾ ಈ ರೀತಿಯ ಸ್ಟೇನರ್ನಿಂದ ಕೂಡ ಇದನ್ನು ಚೆನ್ನಾಗಿ ಶೋಧಿಸ್ಕೋಬಹುದು. ಶೋಧಿಸ್ಕೊಂಡಿದ್ದಾದ ನಂತರ ಈ ಗಟ್ಟಿಯಾಗಿರೋ ಪೇಸ್ಟ್ ಪಕ್ಕದಲ್ಲಿಟ್ಟಿರ್ತೀವಲ್ಲ, ಆ ಪೇಸ್ಟಲ್ಲಿ ಇನ್ನೊಂಚೂರು ನೀರನ್ನು ಹಾಕಿ ಮತ್ತೆ ಇದನ್ನು ಇನ್ನೊಂದು ಸರ್ತಿ ಶೋಧಿಸ್ಕೋಬೇಕು. ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳಲ್ಲೆಲ್ಲ ತುಂಬಾ ಕೂದಲು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಕೂದಲು ಉದುರೋದಾಗಿರಲಿ, ಡ್ಯಾಂಡ್ರಫ್ ಆಗಿರಲಿ, ಗ್ರೇ ಹೇರ್ಸ್ ಆಗಿರಲಿ ತುಂಬ ಚಿಕ್ಕ ವಯಸ್ಸಿಗೆ ಬರೋದು ಈ ರೀತಿ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಹೊರಗಡೆ ಸಿಗುವಂತಹ ಕೆಮಿಕಲ್ ಯುಕ್ತವಾದ ಶ್ಯಾಂಪೂವನ್ನು ಕಡಿಮೆ ಮಾಡಿ ಬಳಸೋದು. ಈ ರೀತಿಯ ಶ್ಯಾಂಪುಗಳನ್ನು ಮನೆಯಲ್ಲೇ ತುಂಬಾ ಸುಲಭವಾಗಿ ರೆಡಿ ಮಾಡಿ ಇಟ್ಕೊಂಡು ಮನೆಯಲ್ಲಿ ಚಿಕ್ಕವರಿಂದ ದೊಡ್ಡವ್ರವರೆಗೂ ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಈ ಒಂದು ಶೋಧಿಸ್ಕೊಂಡಿರೋಂತಹ ಈ ಪೇಸ್ಟನ್ನೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನೀಗ ಶ್ಯಾಂಪೂ ಬೇಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಸೋಪಿ ಟ್ವಿಸ್ಟ್ ರವರ ನ್ಯಾಚುರಲ್ ಲಿಕ್ವಿಡ್ ಕ್ಯಾಸ್ಟಲ್ ಸೋಪ್ ಬೇಸ್ ಇದನ್ನು ನಾನು ಅಮೆಝಾನ್ ಆ್ಯಪಿಂದ ತರಿಸ್ಕೊಂಡಿದ್ದೆ. ಇದರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಬಹುದು. ಈ ನಾನು ಶ್ಯಾಂಪೂ ಬೇಸ್ನ ಈಗ ನಾನು ರೆಡಿ ಮಾಡ್ಕೊಂಡಿರೋಂತಹ ಈ ಮಿಶ್ರಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 100 ml ಅಷ್ಟು ಶ್ಯಾಂಪೂ ಬೇಸನ್ನು ಈ ಮಿಶ್ರಣದಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೋಪ್ ಬೇಸ್ ಹಾಕೋದ್ರಿಂದ ನಮಗೆ
ಈ ಶ್ಯಾಂಪೂ ಅಲ್ಲಿ ಒಂದು ಒಳ್ಳೆ ನೊರೆ ಬರುತ್ತೆ, ಹಾಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯವಾಗುತ್ತೆ. ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ನಾನು ಮನೆಯಲ್ಲಿರೋ ಯಾವುದಾದ್ರೂ ಒಂದು ಬಾಟಲ್ಸಲ್ಲಿ ಇದನ್ನು ಚೆನ್ನಾಗಿ ವಾಶ್ ಕ್ಲೀನ್ ಮಾಡ್ಕೊಂಡಿರೋ ಬಾಟಲಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡ್ಕೋಬೇಕು. ಈ ರೀತಿ ಹೋಮ್ ಮೇಡ್ ಶ್ಯಾಂಪುಗಳನ್ನು ನಾವು ತುಂಬಾ ಸುಲಭವಾಗಿ ಮನೆಯಲ್ಲೇ ತಯಾರಿಸ್ಕೊಳ್ಬಹುದು. ಹೋಮ್ ಮೇಡ್ ಶ್ಯಾಂಪುಗಳಿಂದ ನಮ್ಮ ಹೇರ್ಸ್ಗೆ ಡ್ಯಾಮೇಜಸ್ ಆಗೋದಿಲ್ಲ, ಆಮೇಲೆ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಈ ರೀತಿಯಾಗಿ ಕೇವಲ 3 ಇಂಗ್ರೀಡಿಯೆಂಟ್ಸಿಂದ ಹೋಮ್ ಮೇಡ್ ಶ್ಯಾಂಪೂನ ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೂ ಕೂಡ ಈ ಶ್ಯಾಂಪೂವಿನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಲ್ಲೂ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮ್ಲಿಲಿ ಶೇರ್ ಮಾಡಿ. ಈ ರೆಡಿಯಾಗಿರೋ ಹೋಮ್ ಮೇಡ್ ಶ್ಯಾಂಪೂನ ನಾನೀಗ ಈ ರೀತಿ ಖಾಲಿ ಬಾಟಲ್ ಮನೆಯಲ್ಲಿತ್ತು, ಇದರಲ್ಲಿ ನಾನೀಗ ಇದನ್ನು ತುಂಬಿಸ್ಕೊಂಡು ಇಟ್ಕೊಳ್ತೀನಿ. ಈ ಶ್ಯಾಂಪು ರೆಡಿ ಮಾಡಿದ್ಮೇಲೆ ಇದನ್ನು ಫ್ರಿಜ್ಜಲ್ಲೇ ಇಟ್ಟು ಯೂಸ್ ಮಾಡಬೇಕು, ಹೊರಗಡೆ ಇಟ್ಟರೆ ಕೆಟ್ಟೋಗುತ್ತೆ, ಆ ರೀತಿ ಎಲ್ಲ ಏನೂ ಇಲ್ಲ. ಇದನ್ನು ನಾವು ಓಪನ್ ಆಗಿ ಅಂದರೆ ಬಿಸಿಲು ಬೀಳದೇ ಇರೋ ಜಾಗದಲ್ಲಿ, ತಂಪಾಗಿರೋ ಜಾಗದಲ್ಲಿ ಇಟ್ಟು ಇದನ್ನು ಬಳಸ್ಬೋದು. ಇದು ಕೆಡೋದಿಲ್ಲ. ಇದನ್ನು 2-3 ಮಂತ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಟು ಬಳಸ್ಬಹುದು, ಅಥವಾ ಹೊರಗಡೆ ಅಂದರೆ ಇದನ್ನು 1 ತಿಂಗಳದವರೆಗೂ ಇದನ್ನು ಹೊರಗಡೆ ಇಟ್ಟು ನಾವು ಯೂಸ್ ಮಾಡ್ಕೋಬಹುದು. ಕೆಡೋ ಚಾನ್ಸಸ್ ಏನೂ ಇರೋದಿಲ್ಲ. ಆರಾಮಾಗಿ ಇದನ್ನು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಹೋಮ್ ಮೇಡ್ ಶ್ಯಾಂಪೂವಿನ ವಿಡಿಯೋಗಳು ಹಾಗೆ ಹೋಮ್ ಮೇಡ್ ಹೇರ್ ಆಯಿಲ್ನ ವಿಡಿಯೋಗಳು ಕೂಡ ನನ್ನ ಚಾನಲ್ನಲ್ಲಿ ಇವೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮ್ಲಿಗಳಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.